ಮೋಸ್ಟ್ ಡೇಂಜರಸ್ ಟೈಮ್ ರಾಜಕೀಯ ವ್ಯಕ್ತಿಗಳಿಗೆ. ಯಾಕೆಂದ್ರೆ 10ನೇ ಅಧಿಪತಿ 8ರಲ್ಲಿ ಹೋಗಿದೆ, ಶುಕ್ರ ಆಗಿರೋದ್ರಿಂದ ಇಲ್ಲಿ 10ನೇ ಅಧಿಪತಿ ರಾಜಕೀಯ ವ್ಯಕ್ತಿಗಳದ್ದು ಸೆಕ್ಸ್ ಸ್ಕ್ಯಾಂಡಲ್ ಹೊರಗಡೆ ಬರುತ್ತೆ, ಜೈಲು ಪಾಲಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ. ಆ ಕೇಸಸ್ ಅಲ್ಲಿ ಯಾರು ಜೀವನದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನೇಮು ಫೇಮು ಮಾಡಿರ್ಬೋದು, ಅವರು ಕೋಟ್ಯಾಧೀಶ್ವರರಾಗಿರ್ಬೋದು, ಬಹಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾರೆ. ಜೈಲು ಪಾಲು ಕಟ್ಟಿಟ್ಟ ಬುದ್ಧಿ ಭಗವಂತ ಬಿಡಲ್ಲ ಈ ವರ್ಷ. ಎಷ್ಟು ಜನ ತಪ್ಪು ಮಾಡಿರ್ತಾರೆ ಅಷ್ಟು ಜನನು ಜೈಲಿಗೆ ಹಾಕ್ಸ್ತಾನೆ. ಕೆಲವರು ಜನಿಗೆ ಸಾವೇ, ಕೆಲವರಿಗೆ ಜೀವಾವಧಿ ಶಿಕ್ಷೆನೆ, ಇಲ್ಲಾಂದ್ರೆ ಇಷ್ಟು ವರ್ಷ ಕಠಿಣ ಶಿಕ್ಷೆ, ಮೋಸ್ಟ್ ಡೇಂಜರಸ್ ಟೈಪ್. ಆ ಥರ ಒಂದು ಸಿಚುವೇಶನ್ಸು ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಜಾಸ್ತಿ ಆಗುತ್ತೆ.